ಸೊ ಸ್ನೇಹಿತರೆ, ವೆಲ್ಕಮ್ ಟು ಡುವೋಮೋ ದಿ ಮಿಲಾನೋ. ಸೊ ಈ ಮಿಲಾನ್ದು ಡುವೋಮೋ ಏನಾಗಿದೆ, ಇದು ಮಿಲಾನ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ ನಾವು ಇಟಲಿಯಲ್ಲಿ ಒಂದೊಂದು ಸಿಟಿಗೆ ಹೋದರೆ ಒಂದೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಇದೆ. ಇವಾಗ ರೋಮ್ಗೆ ಹೋದರೆ ಕೊಲೋಸಿಯಂ ನೋಡ್ತೀವಿ. ಸೊ ವೆನಿಸಿಗೆ ನೋಡಿದ್ರೆ ಗ್ರ್ಯಾಂಡ್ ಕೆನಾಲು ನೋಡ್ತೀವಿ. ಆ್ಯಂಡ್ ಹಾಗೆಯೇ ಫ್ಲೋರೆನ್ಸ್ಗೆ ಹೋದರೆ ದೆಲ್ ಡುವೋಮೋ ನೋಡ್ತೀವಿ. ಅದೇ ಥರ ಮಿಲಾನಿಗೆ ಬಂದರೆ ಇದು ಸೆಂಟರ್ ಆಫ್ ಅಟ್ರಾಕ್ಷನ್, ಡುವೋಮೋ ದಿ ಮಿಲಾನೋ. ಎಲ್ಲ ಟೂರಿಸ್ಟ್ಗಳು ಇದು ಮಿಸ್ ಮಾಡ್ದಿರಾ ಇಲ್ಲಿಗೆ ಬಂದು ಇದನ್ನು ನೋಡ್ಕೊಂಡೇ ಹೋಗ್ತಾರೆ. ಸೊ ಬೆಳಗಿನ ಹೊತ್ತಲ್ಲಿ ಜಾಸ್ತಿ ಜನ, ರಾತ್ರಿ ಹೊತ್ತೂ ಬರ್ತಾರೆ, ಬಟ್ ಅಷ್ಟೊಂದು ಜನ ಇರೋಲ್ಲ. ಸೊ ಇವಾಗ ಬಂದಿದ್ದೀವಿ, ಇದ್ರ ಜೊತೆಗೆ ಮತ್ತೆ ರಾತ್ರಿ ಬಂದು ಇನ್ನೊಂದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ರಾತ್ರಿ ಹೆಂಗಿರುತ್ತೆ ಅಂತ. ಬಟ್ ಬೆಳಗಿನ ಜಾವ ಈ ಥರ ಕಾಣುತ್ತೆ. ಸೊ ಡಿಸೆಂಬರ್ ಆಗಿರೋದ್ರಿಂದ ಜಾಸ್ತಿ ಜನರಿಲ್ಲ. ಬಟ್ ಯೂಶ್ವಲಿ ಸಮ್ಮರ್, ಸ್ಪ್ರಿಂಗ್ ಆ್ಯಂಡ್ ಪೀಕ್ ಟೈಮ್ ಸಮ್ಮರಲ್ಲಿ ಬಂದರೆ ತುಂಬ ಅಂದರೆ ತುಂಬ ಜನ, ಫುಲ್ ಕ್ರೌಡ್ ಆಗಿರುತ್ತೆ. ಆ್ಯಂಡ್ ಇವಾಗ ಕ್ರಿಸ್ಮಸ್ ಆಗಿರೋದ್ರಿಂದ ಇಲ್ಲೊಂದು ಕ್ರಿಸ್ಮಸ್ ಟ್ರೀ ಕೂಡ ನೆಟ್ಟಿದ್ದಾರೆ. ಸೊ ಇದೇನು ಒಂಥರ ಫೇಮಸ್ ಈ ಡಿಸೆಂಬರಲ್ಲಿ, ಈ ಕ್ರಿಸ್ಮಸ್ ಟ್ರೀ. ಅದ್ರ ಮುಂದೆ ಇದು ಡುವೋಮೋ. ಸೊ ಈ ಡುವೋಮೋ ದಿ ಮಿಲಾನೋ ಇಲ್ಲ ಮಿಲಾನ್ ಡೋಮ್ ಏನಕ್ಕೆ ಎಷ್ಟೊಂದು ಫೇಮಸ್ ಅಂದರೆ, ಇದು ಯುರೋಪ್ಗೆ ಸೆಕೆಂಡ್ ಲಾರ್ಜೆಸ್ಟ್ ಕೆಥೆಡ್ರಲ್ ಹಾಗೂ ವರ್ಲ್ಡ್ಗೆ ಥರ್ಡ್ ಲಾರ್ಜೆಸ್ಟ್ ಕೆಥೆಡ್ರಲ್ ಆಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ, ಇದನ್ನು ಕಟ್ಟೋಕ್ಕೆ 6 ಸೆಂಚುರೀಸ್ ತೊಗೊಂಡಿದ್ದಾರೆ ಆ್ಯಂಡ್ ಇನ್ನೂ ಫಿನಿಷ್ ಆಗಿಲ್ಲ. ಈ ಡೋಮ್ ಏನು ನೋಡ್ತಿದ್ದಾರೆ ಹಿಂದೆ, ಇದ್ರ ಹಿಂದೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ. ಇದನ್ನು ಕಂಪ್ಲೀಟ್ ಮಾಡೋಕ್ಕೆ 6 ಸೆಂಚುರೀಸ್ ತೊಗೊಂಡಿದ್ದಾರೆ. ಬಟ್ ಸ್ಟಿಲ್ ಇಟ್ ಈಸ್ ಅಂಡರ್ ಪ್ರೋಗ್ರೆಸ್. ಸೊ ಈ ಡುವೋಮೋ ಅಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಇಲ್ಲಿ ಒಂದು ಸನ್ಡೈಲ್ ಒಳಗಡೆ, ಅದು ಒಂದು ರೆಡ್ ಬಲ್ಬ್ ಫಾರ್ಮಲ್ಲಿದೆ. ಸೊ ಆ ಸನ್ಡೈಲ್ನ ನೀವು ನೋಡಿಕೊಂಡು ಸೂರ್ಯ ಯಾವ ಆ್ಯಂಗಲಲ್ಲಿ ಆವಾಗ ಟೈಮ್ ಏನಾಗಿದೆ ಅಂತ ನೀವು ಕರೆಕ್ಟಾಗಿ ನೋಡ್ಕೊಬೋದು. ಆ ಸನ್ಡೈಲ್ ನೋಡ್ಕೊಂಡು ನಿಮ್ಮ ವಾಚ್ನ ಕೂಡ ಸೆಟ್ ಮಾಡ್ಕೊಬೋದು. ಆ್ಯಂಡ್ ಇನ್ನೊಂದೇನೆಂದರೆ, ನೀವು ಈ ಡುವೋಮೋ ರೂಫ್ ಟಾಪ್ಸ್ನ ಕ್ಲೈಮ್ ಮಾಡ್ಬೋದು. ಅದಿಷ್ಟು ಯೂರೋಸ್ ಅಂತ ಇದೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಅದಕ್ಕೆ ಎಂಟ್ರೆನ್ಸ್ ಟಿಕೆಟ್ ಇದೆ. ಸೊ ಕ್ಲೈಮ್ ಮಾಡಿದ್ರೆ ನಿಮಗೆ ಏರಿಯಲ್ ವ್ಯೂ ಕಾಣಿಸುತ್ತೆ ಮಿಲಾನ್ದು. ಇವಾಗ ಓಪನಿಂಗ್ ಇಲ್ಲ ಸದ್ಯಕ್ಕೆ, ಬಿಕಾಸ್ ಕ್ರಿಸ್ಮಸ್ ಹತ್ರ ಬರ್ತಿದೆ. ಇನ್ನು 3 ಡೇಸ್ ಇದೆ ಕ್ರಿಸ್ಮಸ್ ಈವ್ಗೆ. ಸೊ ಇನ್ನೂ ಓಪನ್ ಮಾಡಿಲ್ಲ ಅದನ್ನು. ನಾವಿವಾಗ ಡುವೋಮೋ ದಿ ಮಿಲಾನೋ ಹತ್ರ ಮತ್ತೆ ಬಂದಿದ್ದೀವಿ. ನೈಟ್ ಟೈಮ್ ಬಂದಿದ್ದೀವಿ. ಹೌದು, ಬೆಳಗ್ಗೆ ಬಂದಿದ್ವಿ, ಇದೆಲ್ಲ ನೋಡ್ಕೊಂಡು ಹೋದ್ವಿ. ಪಕ್ಕದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್, ಮಾನ್ಯುಮೆಂಟ್ ನೋಡ್ಕೊಂಡು ಹೋದ್ವಿ. ಬಟ್ ಇದು ಮತ್ತು ಈ ಕ್ರಿಸ್ಮಸ್ ಟ್ರೀನ ಲೈಟಿಂಗ್ಸಲ್ಲಿ ನೋಡೋಕ್ಕೆ ನಾವಂತೂ ತುಂಬ ಕಾಯ್ತಿದ್ವಿ. ಅದಕ್ಕೆ ನಾವು ಅಂದ್ಕೊಂಡ್ವಿ ನೈಟ್ ಟೈಮ್ ಮತ್ತೆ ಬರೋಣ ಅಂತ. ಸೊ ನೀವು ಬೆಳಗ್ಗೆ ಹಂಗೆ ಕಾಣಿಸಿದ್ರೆ ನೈಟ್ ಈ ಥರ ಕಾಣುತ್ತೆ. ಸೊ ಕೆಳಗಡೆಯಿಂದ ಫೋಕಸ್ ಲೈಟ್ ಬಿಡ್ತಾರೆ ಆ್ಯಂಡ್ ಕೆಥೆಡ್ರಲ್, ಈ ಮಿಲಾನ್ ಡುವೋಮೋ ಈ ಥರ ಕಾಣುತ್ತೆ. ಸೊ ನಾನಂತೂ ಇದಕ್ಕೋಸ್ಕರನೇ ಬಂದಿದ್ದು. ಇಟ್ಸ್ ಸೋ ಮಾರ್ವೆಲಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಲೈಟ್ಸ್ ಎಲ್ಲಿಂದ ಬರ್ತಿದೆ ಅಂತ ನೋಡ್ತಿದ್ವಿ ನಾವು. ಫಸ್ಟ್ ಅಲ್ಲಿ ಈ ಕೆಳಗಡೆ ಅಲ್ಲೆಲ್ಲ ಹುಡುಕಿದ್ವಿ ಫೋಕಸ್ ಲೈಟ್ಸಲ್ಲಿ, ಬಟ್ ಎಲ್ಲೂ ಇಲ್ಲ. ಆಮೇಲೆ ಗೊತ್ತಾಯಿತು. ಸೊ ನೀವು ಅಲ್ಲಿ ನೋಡ್ತಿರ್ಬೋದು, ಅಲ್ಲೊಂದು ಲೈಟ್ ಇದೆ, ಫೋಕಸ್ ಲೈಟು. ಸೊ ಆ ಲೈಟನ್ನ ಇದ್ರ ಮೇಲೆ ಬಿಡ್ತಾರೆ. ಆ್ಯಂಡ್ ಸಿಮಿಲರ್ಲಿ ಈ ಕಡೆ ನೋಡಿದ್ರೆ ಅಲ್ಲೊಂದು ಫೋಕಸ್ ಲೈಟ್ ಇದೆ. ಸೊ ಆ ಫೋಕಸ್ ಲೈಟ್ನ ಇದ್ರ ಮೇಲೆ ಬಿಟ್ಟರೆ ಅದು ಲೈಟ್ ಪ್ಯಾನ್ ಆಗಿ ನಮಗೆ ಈ ಥರ ಬ್ರೈಟಾಗಿ ಕಾಣಿಸೋದು. ಬಟ್ ನಾನು ಫಸ್ಟ್ ಐ ಅಸ್ಯೂಮ್ಡ್ ಇಟ್ ರಾಂಗ್. ಸೊ ನಾನು ಅಲ್ಲಿರುತ್ತೆಲ್ಲ ಅಂದ್ಕೊಂಡೆ, ಬಟ್ ದಟ್ ವಾಸ್ ನಾಟ್ ದ ಕೇಸ್. ಸೊ ಫೋಕಸ್ ಲೈಟ್ ಆ ಕಡೆ ಈ ಕಡೆ ಬಿಲ್ಡಿಂಗ್ಸಿಂದ ಬರ್ತಾ ಇರೋದ್ರಿಂದ ಇದು ನಮಗೆ ಈ ಥರ ಕಾಣಿಸುತ್ತೆ. The next day. So guys, finally San Siro Stadium ಗೆ ಬಂದಿದ್ದೀವಿ.
ಯಾರ್ಯಾರು ಫುಟ್ಬಾಲ್ ಫ್ಯಾನ್ಸ್ ಇದ್ದೀರಾ ಅವ್ರಿಗೆಲ್ಲ ಇದು ಯಾವ ಸ್ಟೇಡಿಯಂ ಅಂತ ಗೊತ್ತಿರುತ್ತೆ. ಬಟ್ ನಾನು ಮತ್ತೆ ಹೇಳ್ತೀನಿ, ಸ್ಯಾನ್ ಸಿರೋ ಸ್ಟೇಡಿಯಂ ಬಂದುಬಿಟ್ಟು ಮಿಲಾನ್ 2 ಕ್ಲಬ್ಸ್ ಆದಂಥ ಇಂಟರ್ ಮಿಲಾನ್ ಹಾಗೂ AC ಮಿಲಾನ್ ಇವೆರಡೂ ಕ್ಲಬ್ಸ್ಗೆ ಇದು ಹೋಮ್ ಸ್ಟೇಡಿಯಂ ಆಗಿದೆ. ಆ್ಯಂಡ್ ಇದು ಎಂಥ ಹಿಸ್ಟಾರಿಕಲ್ ಸ್ಟೇಡಿಯಂ ಅಂದರೆ, ಒಂದು ಕಾಲದಲ್ಲಿ ಇಡೀ ಯುರೋಪಿಯನ್ ಕ್ಲಬ್ಸ್ನ ನಡುಗಿಸ್ತಿದ್ದಂಥ ಟೀಮ್ಸ್ ಇವೆರಡು ಇವಾಗೂ ಕೂಡ ಆಡ್ತಾರೆ. ಸೊ ಬಟ್ ಇದಕ್ಕೆ ಹಿಸ್ಟರಿ ಇರೋದಂದರೆ ತುಂಬ ಟ್ರೋಫೀಸ್ ಗೆದ್ದಿದ್ದಾರೆ, ತುಂಬ ಚಾಂಪಿಯನ್ಸ್ ಲೀಗ್ಸ್ ಗೆದ್ದಿರೋ AC ಮಿಲಾನ್ ಹಿಸ್ಟ್ರಿ ಇದೆ ಇಲ್ಲಿ. ಆಮೇಲೆ ಇಡೀ ಇಟಲಿಗೆ ಸ್ಟ್ರಾಂಗೆಸ್ಟ್ ಕ್ಲಬ್ಸ್, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕ್ಲಬ್ಸ್ ಅಂತ ಅನ್ಸ್ಕೊಂಡಿರೋ ಇಂಟರ್ ಹಾಗೂ AC ಮಿಲಾನ್ಗೆ ಹೋಮ್ ಸ್ಟೇಡಿಯಂ ಆಗಿತ್ತು ಸ್ಯಾನ್ ಸಿರೋ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಪರ್ಸ್ನಲಿ ಐ ಆಮ್ ಎ ಫುಟ್ಬಾಲ್ ಫ್ಯಾನ್ ಆ್ಯಂಡ್ ಕೊನೆಗೆ ಇವತ್ತು ನನ್ನ ಕನಸು ನನಸಾಗಿದೆ. ಬಂದುಬಿಟ್ಟು ಇಲ್ಲಿ ಈ ಸ್ಟೇಡಿಯಂ ವಿಸಿಟ್ ಮಾಡಿ ಈ ಸ್ಟೇಡಿಯಮ್ದು ಒಂದು ಮ್ಯೂಸಿಯಂ ಟೂರ್ ತೊಗೊಂಡು ಒಳಗಡೆ ಪಿಚ್ ಹಾಗೂ ಡ್ರೆಸ್ಸಿಂಗ್ ರೂಮ್ ಕೂಡ ನೋಡ್ಬೋದು ಅಂತ ಇಷ್ಟು ದಿನ ಕಾಯ್ತಿದ್ದೆ. ಇವತ್ತು ಆ ದಿನ ಬಂದಿದೆ. ಸೊ ಇವೆರಡು ಕ್ಲಬ್ಸ್ ಏನಿದೆ, ಇಂಟರ್ ಮಿಲಾನ್ ಹಾಗೂ AC ಮಿಲಾನ್, ಇವೆರಡು ತುಂಬ ಅಂದರೆ ತುಂಬ ಪವರ್ಫುಲ್ ಕ್ಲಬ್ಸ್ ಹಾಗೂ ಒನ್ ಆಫ್ ದ ಹಿಸ್ಟಾರಿಕಲ್ ಕ್ಲಬ್ಸ್. ಸೊ ಇಂಟರ್ ಮಿಲಾನ್ ತೊಗೊಂಡ್ರೆ ಎಂತೆಂಥ ದೊಡ್ಡ ಪ್ಲೇಯರ್ಸ್ ಎಲ್ಲ ಈ ಕ್ಲಬ್ಬಲ್ಲಿ ಆಡಿದ್ದಾರೆ. ಬ್ರೆಜಿಲಿಂದ ರೊನಾಲ್ಡೋ, ಅರ್ಜೆಂಟೀನಲ್ಲಿ ಇದ್ದಂಥ ಝನೆಟಿ, ಹಾಗೆಯೇ 2010ನಲ್ಲಿ ಟ್ರೆಬಲ್ ಹೊಡೆದಿದ್ರು ಇಂಟರು. ಆ ಟ್ರೆಬಲ್ ಅಂದರೆ ಅವ್ರದ್ದು ಡೊಮೆಸ್ಟಿಕ್ ಕ್ಲಬ್ ಗೆದ್ದಿದ್ರು, ಚಾಂಪಿಯನ್ಸ್ ಲೀಗ್ ಗೆದ್ದಿದ್ರು ಹಾಗೂ ಅವ್ರದ್ದು ಇಟಾಲಿಯನ್ ಕಪ್ ಕೂಡ ಗೆದ್ದಿದ್ರು. ಆವಾಗ ನಮ್ಮ ಅಚ್ಚುಮೆಚ್ಚಿನ ಜೋಸೆ ಮೊರಿನ್ಯೋ ಅವರು ಈ ಕ್ಲಬ್ಗೆ ಕೋಚ್ ಆಗಿದ್ದರು. ಆ್ಯಂಡ್ AC ಮಿಲಾನ್ಗೆ ಬಂದರೆ ತುಂಬ ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲ ಕ್ಲಬ್ಬಲ್ಲಿ ಆಡಿದ್ದಾರೆ. ಪಾವಲೋ ಮಾಲ್ದಿನಿ, ಆ್ಯಂಡ್ರ್ಯೂ ಶಿನ್ಶೆಂಕೋ, 7 ಟೈಮ್ಸ್ ಚಾಂಪಿಯನ್ಸ್ ಲೀಗ್ ಗೆದ್ದಿದೆ ಈ ಟೀಮ್ AC ಮಿಲಾನ್. ಆ್ಯಂಡ್ ಹಿಸ್ಟಾರಿಕಲಿ ಆ್ಯಸ್ ಎ ಫುಟ್ಬಾಲ್ ಫ್ಯಾನ್ ಈ ಸ್ಟೇಡಿಯಂ ಒಂಥರ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಒಳಗಡೆ ಅಟ್ಮಾಸ್ಫಿಯರ್ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಮ್ಯಾಚ್ ನೋಡಿಲ್ಲ, ಬಟ್ ಇವತ್ತು ಸ್ಟೇಡಿಯಂ ಟೂರ್ ಮತ್ತು ಮ್ಯೂಸಿಯಮ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಒಳಗಡೆ ಮಾತಾಡೋಕ್ಕಾಗಲ್ಲ, ಸೊ ನಾನು ಕ್ಲಿಪ್ಸ್ ಮಾಡಿ ಅದ್ರ ಕ್ಯಾಪ್ಷನ್ ಸಮೇತ ನಿಮಗೆ ತೋರಿಸಿನಿ. ಬನ್ನಿ ಜೊತೆಗೆ ಟೂರ್ ಮಾಡೋಣ ಸ್ಟೇಡಿಯಂನ ಮತ್ತು ಮ್ಯೂಸಿಯಂ. A few moments later. ನಾನು ಮಿಲಾನ್ನ ಈ ಥರ ನಂದು ಟ್ರಾವೆಲಿಂಗ್ ಎಂಡ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ನಮ್ಮಿಬ್ಬರದು ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಫೈನಲೈಸ್ ಮಾಡಿದ್ದು ಸ್ಯಾನ್ ಸಿರೋ. ನಾವು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ಇಲ್ಲಿ ಬರಬೇಕು ಅಂತ. ಸೊ ನನಗಂತೂ ಖುಷಿ ಆಯಿತು. ಸೊ ಐ ವಿಲ್ ಲೀವ್ ಇಟಲಿ ಆ್ಯಂಡ್ ಮಿಲಾನ್ ವಿತ್ ಸಮ್ ಸ್ಮೈಲ್ ಅಂತಲೇ ಹೇಳ್ತೀನಿ. ಆ್ಯಸ್ ಎ ಫುಟ್ಬಾಲ್ ಫ್ಯಾನ್ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇಲ್ಲಿಗೆ ನಾವು ಈ ಸ್ಯಾನ್ ಸಿರೋ ಟೂರ್ನ ಎಂಡ್ ಮಾಡ್ತಾ ಇದ್ದೀವಿ. ಎಸ್, ದಟ್ ವಾಸ್ ಇಟ್. Eventually. ನಾವಿವಾಗ ಫೈನಲ್ ಆಗಿ ಮಿಲಾನ್ ಟ್ರಿಪ್ನ ಮುಗಿಸ್ಕೊಂಡು ಫೈನಲ್ ಆಗಿ ನಮ್ಮ ಇಟಲಿ ಟ್ರಿಪ್ನ ಮುಗಿಸ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿತ್ತು. ಒಂದು ವಾರ ಚೆನ್ನಾಗಿತ್ತು ಇಟಲಿ. ನಾನು ಫಸ್ಟ್ ಟೈಮ್ ಒಂದು ಯುರೋಪ್ ಬೇರೆ ದೇಶನ ವಿಸಿಟ್ ಮಾಡಿದ್ದು. ಆ್ಯಂಡ್ ತುಂಬ ಹಿಸ್ಟ್ರಿ ನೋಡೋಕ್ಕೆ ಸಿಕ್ತು, ತುಂಬ ಆರ್ಕಿಟೆಕ್ಚರಲ್ ಮಾರ್ವಲ್ ನೋಡೋಕ್ಕೆ ಸಿಕ್ತು, ತುಂಬ ಮಾಡರ್ನೈಸೇಷನ್ ಕೂಡ ನೋಡೋಕ್ಕೆ ಸಿಕ್ತು, ಹಂಗೆ ತುಂಬ ವಂಡರ್ಸ್ ಕೂಡ ನೋಡೋಕ್ಕೆ ಸಿಕ್ತು. ಓವರಾಲ್ ಇಟಲಿ ಈಸ್ ವೆರಿ ಬ್ಯೂಟಿಫುಲ್. ಅದೇ ಹೇಳ್ತಾರೆ ಸ್ಪ್ರಿಂಗ್ ಇಲ್ಲ ಸಮ್ಮರ್ಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ, ಬಟ್
ನಾವು ಆಫ್ ಸೀಸನ್ ಹೋದ್ವಿ, ಬಟ್ ಸ್ಟಿಲ್ ನಮಗೆ ಒಂಥರ ಗುಡ್ ಲಕ್ ಅಂತಲೇ ಹೇಳ್ಬೋದು. ವೆದರ್ ಅಷ್ಟು ಕೆಟ್ಟದಾಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಸೊ ಇದರ ಮೂಲಕ ನಾನು ಹಾಗೂ ಇವಳು ನಮ್ಮ ಫಸ್ಟ್ ಇಟಲಿ ಟ್ರಿಪ್ನ ಮುಗಿಸ್ತಾ ಇದ್ದೀವಿ. ಸೊ ಹಿಂಗೆ ಮುಂದೆ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಇನ್ನೂ ಬೇರೆ ಬೇರೆ ದೇಶ ಸುತ್ತೀನಿ. ಸೊ ಹಿಂಗೆ ವೀಡಿಯೋಸ್ ಮಾಡ್ತಾಯಿರ್ತೀನಿ, ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ, ನಿಮಗೆ ಜಾಗನೂ ತೋರಿಸ್ತೀನಿ, ನಿಮ್ಮ ಜೊತೆಗೆ ಒಂದು ವರ್ಚುವಲ್ ಎಕ್ಸ್ಪೀರಿಯನ್ಸ್ ಕೊಟ್ಟು ಟ್ರಾವೆಲ್ ಮಾಡ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಆ್ಯಂಡ್ ಇಷ್ಟೇ ಹೇಳೋದು, ಐ ಲವ್ ಯು ಆಲ್. ನಿಮ್ಮ ಸಪೋರ್ಟೇ ನನಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಕೂಡ ಐಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಒಳ್ಳೆ ಕಂಟೆಂಟ್ ತರೋಕ್ಕೆ ಆ್ಯಂಡ್ ನಿಮ್ಮನ್ನು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ವೀಡಿಯೋ ಕೊಡೋಕ್ಕೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನೇ ಸಜೆಷನ್ಸ್ ಇದ್ದರೂ, ಏನೇ ಕೇಳಬೇಕಂದ್ರೂ, ಏನೇ ಹೇಳಬೇಕಂದ್ರೂ ಕೂಡ ಕಮೆಂಟ್ ಮಾಡಿ ಕೆಳಗಡೆ. ಸೊ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಅಷ್ಟೇ. ಸೊ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ. ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್.